ನನಗೆ ಗೊತ್ತಿದೆ, ಅವತ್ತು ಚನ್ನಪಟ್ಟಣ ತಾಲೂಕಿನ ಕಾರ್ಯಕರ್ತರು ಧೃತಿಗೆಡ್ತಕ್ಕಂಥ ಕಾರ್ಯಕರ್ತರಲ್ಲ. ಹೋರಾಟದ ಹಿನ್ನೆಲೆಯಲ್ಲಿ ಪಕ್ಷವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ದೇವೇಗೌಡರು ಸಾಹೇಬರು. ನಾನೀಗ ಮಾತಾಡ್ಬೇಕಾದ್ರೆ ಮಾತು ಹೇಳಿದೆ, 58 ಸೀಟ್ನ ನಾವು ಪಡೆದುಕೊಂಡಿದ್ವಿ 2004ರಲ್ಲಿ. ಆ 58 ಸೀಟು ಆ ಗಡಿಯನ್ನ ದಾಟಿ ಒಂದು ಭದ್ರವಾದಂತ ಒಂದು ಬುನಾದಿಯನ್ನ ಹಾಕ್ತಕ್ಕಂಥ ಮುಂದಿನ ಚುನಾವಣೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು, ನಿಮ್ಮ ಹೋರಾಟ, ನಿಮ್ಮ ಶ್ರಮ, ದಯಮಾಡಿ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ. ನಾನು ಸುಮ್ಮನೆ ಮನೆಯಲ್ಲೇ ಕೂರ್ತಕ್ಕಂಥವಲ್ಲ. ನಿನ್ನೆ ಅರ್ಜುನ್ಗೌಡ್ ಹೋಗಿದ್ದೆ, ನಮ್ಮ ಮಂಜಣ್ಣ ಅವ್ರ ಕರೆದ್ರು, ನಾನು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದೇನೆ, 67ನೇ ವರ್ಷದ ಹುಟ್ಟುಹಬ್ಬ, ನೀನು ಬರಲೇಬೇಕು ಕಣಪ್ಪ ಅಂದ್ರು. 4 ಗಂಟೆ ಹೋಗ್ಲಿಕ್ಕೆ, 4 ಗಂಟೆ ಬರ್ಲಿಕ್ಕೆ ಹೋದೆ. 10:15 ಗಂಟೆಗೆ ಅರ್ಧ ಗಂಟೆ ಕೂತಿದ್ದೆ, ಬಂದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ವಾರ ಆಗಿದೆ ಅಷ್ಟೇ ಚುನಾವಣೆ ಫಲಿತಾಂಶ ಬಂತು. 3 ಚುನಾವಣೆಯಲ್ಲಿ ನಾನು ಸೋತಿರಬಹುದು, ಆದ್ರೆ ಎದೆ ಗುಂದಿಲ್ಲ. ಎದೆ ಗುಂದಕ್ಕಂತ ಪ್ರಶ್ನೆ ಇಲ್ಲ. ನಿಂತು ಧೈರ್ಯ ತುಂಬಿಸ್ಬೇಕಾದ್ರೆ ಇವತ್ತೇ ಕೊನೆ, ಇವತ್ತೇ ಕೊನೆ. ಯಾರು ನಿಮ್ಮ ಕಣ್ಣಲ್ಲಿ ನೀರು ಹಾಕಬಾರ್ದು, ದಯಮಾಡಿ ಚೆನ್ನಾಗಿ ಕಿಚ್ಚು ಮನೆಗೆ ರೂಢಿಸ್ಕೊಳ್ಳುವ, ಚೆನ್ನಾಗಿ. ನಾವು ಸತ್ತಿಲ್ಲ, ಸೋತಿದ್ದೀವಿ ಅಷ್ಟೇ. ಇನ್ನು 36 ವರ್ಷ ವಯಸ್ಸು. ಎಂತೆಂತ 7 ಬೀಳುಗಳು ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣ ಅವರು ನೋಡಿಲ್ಲ. ಎಂತೆಂತ ಚುನಾವಣೆಗಳನ್ನೇ ಎದುರಿಸಿಲ್ಲ. ಒಂದು ಚುನಾವಣೆಗೆ ಇಷ್ಟು ಧೃತಿಗೆಟ್ಟರೆ ಹೆಂಗಣ್ಣ. ಇನ್ನು ಬಹಳ ದೂರ ಸಾಗದಿದೆ. ಈ ಪ್ರಾದೇಶಿಕ ಪಕ್ಷವನ್ನ ಯಾರು ಕೂಡ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಕನ್ನಡಿಗರ ಅಸ್ಮಿಯತೆ. 700 ಕೋಟಿ ಕನ್ನಡಿಗರ ಸಹಕಾರ ಆಶೀರ್ವಾದವನ್ನು ಪಡಿತಕ್ಕಂಥ ಕೆಲಸ ಮಾಡ್ತೇವೆ. ಸಾಕಷ್ಟು ಸರ್ಕಾರದ ವೈಫಲ್ಯತೆಗಳಿದೆ, ಹಗರಣಗಳಿದೆ, ಭ್ರಷ್ಟಾಚಾರ ನಿಮ್ಮ ಕಣ್ಣು ಮುಂದೆ ಇದೆ. ನಡೀರಿ, ಹೋರಾಟ ಮಾಡೋಣ. ಮನೆ ಕೂತ್ಕೊಳ್ಳೋದು ಬೇಡ, ದಯಮಾಡಿ. ನಾನು ಮನೆ ಕೂತ್ಕೊಳ್ತಕ್ಕಂಥ ಜಾಯಮಾನ ಅಲ್ಲ, ನಿಮ್ ಜೊತೆ ಇರ್ತೇನೆ. ಅನಿರೀಕ್ಷಿತವಾದಂತ ಬೆಳವಣಿಗೆ ಬಂದೆ. ನಾನು ಕಾರ್ಯಕರ್ತ ಉಳಿಸ್ಬೇಕಾಗಿತ್ತು. ನಮ್ಮ ತಂದೆಯವ್ರನ್ನ, ದೇವೇಗೌಡ ಸಾಹೇಬ್ರನ್ನ, ನಮ್ಮ ಇಡೀ ಕುಟುಂಬವನ್ನ 8 ಬಾರಿ ಶಾಸಕ ಸ್ಥಾನ ಕೊಟ್ಟಿರ್ತಕ್ಕಂಥ ಜಿಲ್ಲೆ ಇದೆ. ಒಂದಲ್ಲ, ಎರಡಲ್ಲ, 8 ಬಾರಿ ಶಾಸಕ ಸ್ಥಾನ ಕೊಟ್ಟಿದ್ದೀರಿ. ಸಂಸತ್ತಿಗೆ ಕಳಿಸಿದ್ದೀರಿ. ನಿಮ್ಮ ಋಣ ತೀರಿಸತಕ್ಕಂಥ ಕೆಲಸ ಸನ್ಮಾನ್ಯ ಕುಮಾರಣ್ಣ ಅವರು ಸದಾ ಕಾಲ ಮಾಡಿದ್ದಾರೆ.